ಯಾವ್ದ್ರಿ ಇದು ದುಬೈ ಸಿಕ್ OTP ಸರ್ ರ್ಯಾಪಿಡೋ 50 ನಮ್ಮ ಫ್ರೆಂಡ್ ಗಾಡಿ ಅಂತ ಬಂದ್ರೆ ಜೋರಾಗಿ ಓಡಿಸ್ಬೇಕು ಅಷ್ಟೇ. ನಮ್ಮ ಗಾಡಿ ಆದ್ರೆ ಸ್ಲೋ ಓಡಿಸ್ಬೇಕು ಅಂತ. ಅಂಕಲ್ ಅಲ್ಲ ಈ ಕಡೆ ಲೆಫ್ಟ್ ರೈಟು ಈ ಕಡೆ. ಇಷ್ಟ ದಿನ ನನಗೂ ಗೊತ್ತಿರ್ಲಿಲ್ಲ, ಇವತ್ತು ಕನ್ಫರ್ಮ್. ಚಪ್ಪಾಳೆ 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 ಹೊಡಿಸುವೆ. ಮುಖೇಶ್ ಅಂಬಾನಿ ಬಂದ್ರು ನಾನು ಇಷ್ಟು ಖುಷಿ ಆಗಲ್ಲ. ಅಷ್ಟು ಖುಷಿ ಆಗ್ತಿದ್ಯಾ ಅಣ್ಣ ಬರೋದು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತೊಂದು ಎಂತ ಭರ್ಜರಿ ವಿಷಯ ಅಂದರೆ, ನಾನಿವತ್ತು ಅಂದ್ಕೊಂಡಿರೋದು ಇವತ್ತು ಒಂದೇ ದಿನದಲ್ಲಿ 4 ಬ್ಲಾಗ್ ಪ್ಯಾನ್ ಆಗುತ್ತೆ. ಬಿಕಾಸ್ ಇವತ್ತು ಸಂಡೇ, ಒಂದು ನಾರ್ಮಲ್ ಡೈಲಿ ಬ್ಲಾಗ್ ಆಗಿದೆ, ಇನ್ನೊಂದು ಬ್ಲಾಗ್ ಇದೆ, ಇನ್ನೊಂದು ಬ್ಲಾಗ್ ಇದೆ, ಇನ್ನೊಂದು ನೈಟಿನ ಟೈಮ್ ಸಿಕ್ತು ಅಂದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇರೋದು. ಬಿಕಾಸ್ ಸಂಡೇ ಟೈಮಲ್ಲಿ ತುಂಬ ಜನ ಫ್ರೀ ಇರೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಇದೇ ಟೈಮಿಗೆ ಫ್ರೀ ಇರೋದವರು. ಸೊ ಅದಕ್ಕೆ ಎಲ್ಲರನ್ನೂ ಕರೆಸ್ತಾ ಇದ್ದೀನಿ, ಬನ್ನಿ 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 ಅಂದ್ಬಿಟ್ಟು. ಸೊ ಇವಾಗ ಫೈನಲಿ ಎಲ್ಲರೂ ಬರ್ತಾರೆ, ಒಬ್ಬೊಬ್ಬರೇ ಅಂದ್ಬಿಟ್ಟು ಬರಲಿ ಇವತ್ತು ಫ್ರೆಂಡ್ಸು ಎಷ್ಟೊಂದು ಜನ ಎಲ್ಲ ಬರ್ತಾರೆ, ಅಂದರೆ ಒಂದು 5 ಜನ ಬರ್ತಾರೆ ಅಂದ್ಬಿಟ್ಟು. ಈ ಕಡೆ ನಮ್ಮ ಮನೇಲಿ ನಮ್ಮ ಮಧು ಅವರು ಬೆಳ್ಳುಳ್ಳಿ ಬಿಡಿಸಿ, ಮೆಣಸಿನ್ಕಾಯಿ ಬಿಡಿಸಿ ಏನು ಮಾಡ್ತಾವ್ರೆ ಅಂದರೆ ಚಿಕನ್ ಮಾಡ್ತಾವ್ರೆ. ಈ ಕಡೆ ಫಾದರ್ ಇಂಡಿಯಾ ನೋಡಿದವ್ರಿಗೂ ಏನು ಚಿಕನ್ ಮಾಡ್ತಾರ ಚಿಕನ್ ಅಂತ ಹೇಳಿ ಅವರು ಕೇಳಿ ಸಾಕಾಗಿರ್ತಾರೆ ಗೈಸ್. ಇವತ್ತು ಈ ಕಡೆ ಒಂದು ಚಿಕನ್ ನಡೀತಿದ್ರೆ, ಆ ಕಡೆ ಅಕ್ಕ ಒಂದು ಚಿಕನ್ ಮಾಡ್ತಾರೆ. ಲೈಟ್ ಹಾಕಿ ಅಕ್ಕ ನೀವು ಯಾವ್ದು ಮಾಡ್ತಾ ಇರೋದು? ಓ ಈ ಕಡೆ ಫ್ರೈ, ಅಪ್ಪ ಬಿರಿಯಾನಿ. ಯಾವ್ದ್ರಿ ಇದು ದುಬೈ ಸಿಕ್ ಏನ್ರಿ ಇದು ದುಬೈ ಸಿಕ್ ಅಲ್ಲ, ಟವಲ್ ನ ಹಿಂಗೆ ಡಿಸೈನ್ ಮಾಡ್ಕೊಟ್ಟಿರೋದ ಅವರು. ಟವಲ್ ಕಾಣಿಸ್ತಾ ಇದ್ದಿಲ್ಲ. ಮಹಾಪ್ರಭು ನೀವೇನಿಲ್ಲಿ? ಹೀರೋ ಬರ್ತಾನ್ ಜಾಗ ಬಿಡು. ಇದು ಯಾವ್ದಿದು ಹೊಸದಿದು ಅಂತ ನೋಡ್ತಾ ಇದೀನಿ. ಇಲ್ಲಿ ನೋಡಿ ಹೆಂಗೈತೆ, ಫಸ್ಟ್ ಟೈಮ್ ನೋಡ್ತಾ ಇದೀನಿ. ತುಳಿದ್ಬಿಟ್ಟು ಹೋಗ್ಬಿಟ್ಟ ಒಂದ್ಸ ಇದನ್ನ ನಮಸ್ಕಾರ ಮಾಡ್ಕೋಬೇಕು ಅಂತೇನಿಲ್ಲ. ಏ ಟವಲ್ನ ತಗೊಂಡು ಗೈಸ್, ಟವಲ್ನ ತಗೊಂಡು ಹೋಗ್ಬಿಟ್ಟು ಹಿಂಗ ಮಾಡೋರು ಎಲ್ಲರೂ ಬರ್ತಾರಂತ ಗೈಸ್. ಸೊ ಅದಕ್ಕೆ ಎಲ್ಲ ಚಿಕನ್ ಎಲ್ಲ ರೆಡಿ ಮಾಡ್ತಾರೆ. ಯಾರೋ ಹೀರೋಯಿನ್ ಹೀರೋ ಬರ್ತವ್ರೆ. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್. ಆಫ್ಟರ್ ಸೋ ಲಾಂಗ್ ಟೈಮ್ ಬರ್ತವ್ರೆ, ಅದು ಸಿಂಗಲ್ ಆಗಿ ಬರ್ತವನೆ. ಏನಕ್ಕಂದ್ರೆ ಗೈಸ್, ಜನವರಿ ಮಂತ್ ಅಲ್ಲಿ ಅಣ್ಣ ಮಾತು ಬಿಟ್ಟಿರೋದು ಅನ್ಸುತ್ತೆ. ಇನ್ನೂ ಮಾತಾಡ್ತೀನಿ. ಇನ್ ಕೇಸ್ ಏನಾದ್ರು ಮಾತಾಡ್ತಿದ್ರೆ ಅವ್ನ ಬೈಕಲ್ಲೇ ಬರ್ತಿದ್ದ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಅದ್ ಏನ್ ಕತ್ತೇನೋ. ಇನ್ನು ಸಪ್ರೇಟ್ ಗಾಡಿ ಅಲ್ಪ ಅಂತ. ಬಾರಲೇ ಬಾರ. ಏಮದ್ದು ಚಿನ್ನಿ, ಮಿಸ್ ಯು ಚಿನ್ನಿ. ಅಮ್ಮ ಅಂತ ಅನ್ನೋದು ಒಂದ್ ನೆಪ ಅಷ್ಟೇ, ಆದ್ರೆ ಮಾತಾಡ್ತಿರೋದು ಅವ್ರ ಹುಡುಗಿ ಜೊತೆ. ಆಂಟಿ ಅವ್ರ ಹುಡುಗಿ ಜೊತೆ ಮಾತಾಡ್ತಾನೆ. ಅನ್ನೀಶ್ ಒಬ್ಬ ಬರ್ಬೇಕು, ಅವ್ನು ಬಂದ್ರೆ ಪ್ರಾಪರ್ ಆಗುತ್ತೆ. ಅವ್ನ್ ಪಾಪ ಧರ್ಮಸ್ಥಳದಿಂದ ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟವನಲ್ಲ, ನಿದ್ದೆ ಮಾಡ್ತಾನೆ, ಫೋನ್ ಬೇರೆ ಎತ್ತಲ್ಲ, ನೋಡ್ಬೇಕು ಏನ್ ಕತೆ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಪವನು ಹೊಸ ಗಾಡಿ ಬೇರೆ ತಗೊಂಡವನೆ. ಅವನು ಆ ಗಾಡಿ ತೊಗೊಂಬರ್ತಾನೆ ಹೋಗುತ್ತಿಲ್ಲ, ಅವ್ರ ಅಣ್ಣ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಿದ್ದ. ನೋಡ್ಬೇಕು, ಅದು ತಗೊಬಂದ್ರೆ ಗಾಡಿದ್ದು ನಿಮಗೆ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ. ನನಗೆ ಅದು ಗಾಡಿದ್ದು ಕಾರದೆಲ್ಲ ಹಾಕೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪವನ್ ಗಾಡಿ ತಗೊಂಡೋಣಮ್ಮ, ನಾವು ಓಡ್ಸೋಣ, ನಾವು ಅಂಡರ್ 18 ಆದ್ರೂ ಓಡ್ಸೋಣ. ಗಾಡಿ ಕೊಡ್ತೇವೆ, ಕೊಡಲ್ಲ ನಂಬಿಕೆ ಇದ್ರು ಬೆಸ್ಟ್ ಕೇಳು. ಬಂದ್ರು ಇನ್ನೊಬ್ರು ಬಂದ್ರು, ಬರ್ಬೇಕು. ನಮಸ್ತೆ ಬಾಯ್. ನಮ್ಮೂರಲ್ಲಿ ಇವ್ರನ್ನ ಸುಹೇಲ್ ಬಾಯ್ ಅಂತಾರೆ. ಅಮ್ಮ ಇಲ್ಲಿ ನೋಡಿ, ಸೇಮ್ ಟಿ ಶರ್ಟ್ ಡಿಸೈನ್. ಬಾಪ ಒಂದ್ ಬೇಗ ಅಂತ ಹೇಳು, ಸುಮ್ಮನೆ ಅಷ್ಟೇ ಮಾತಾಡು. ಬಾಪ ಒಂದ್ ಬೇಗ. ಹಾ ಬಾರ ಪಾರ್ಟಿ ಅಣ್ಣ, ಪಾರ್ಟಿ. ಹಲೋ ಪಾರ್ಟಿ. ಹಲೋ
ಹಲೋ ಗೈಸ್ ನೋಡಿ ನಮ್ಮ ಚೋಟ ಮರಿ ಅವಳಿಗೆ ಕಿವಿ ನೋತೈತಂತೆ, ಅದಕ್ಕೆ ಕಿವಿ ಡ್ರಾಪ್ಸ್ ಹಾಕೋರು ಅವಳಿಗೆ. ಒಂದೇ ಕಡೆ ಮಾಡ್ಕೊಂಬಿಟ್ಟವಳೆ. ಏನು ಮಾಡಂಗಿಲ್ವ ಇಲ್ಲಿಂದ ಹಿಂಗೆ? ಏನು ನೋತಿರೋದು ನಿಂಗೆ? ಕಿವಿ ಒಳಗಡೆ. ಹಂಗಾರೆ ಕಿವಿ ಒಳಗೆ ಒಂದು ಗುಳ್ಳೆ ಆಗೈತೆ, ಅದಕ್ಕೆ ನಿಂಗೆ ಹಂಗೆ ಆಗ್ತಿರೋದು. ಮುಕ್ಕು ಗೈಸ್ ಇವಾಗ ರಾಕೆಟ್ ನೋಡೋ ಪವನ್ ಬಂದಿದ್ದಾನೆ. ನೆನ್ನೆ ಅವನು ಬೈಕ್ ತಗೊಂಡಿದ್ದ, ಬಟ್ ನಾವು ಹೋಗ್ಲಿಲ್ಲ, ನಾನು ಹೋಗಕ್ಕಾಗಿಲ್ಲ. ಇವಾಗ ಬೈಕ್ ತಗೊಬಂದನಲ್ಲ, ಬನ್ನಿ ನೋಡೋಣ. ಅದು ಏನಕ್ಕೆ ತಗೊಂಡಿದ್ದಂದ್ರೆ ಇವತ್ತು ನಾವು ಕ್ರಿಕೆಟ್ಗೆ ಹೋಗ್ತಾ ಇದ್ದೀರಿ. ಪಾಪ ನಮ್ಮನ್ನು ಪಿಕಪ್ ಮಾಡಬೇಕು ಅಂತ ಕೊಡ್ಸಿದ್ರು. ನನ್ನ ಮಗ ರ್ಯಾಪಿಡ್ ಅನ್ಕೊಂಡ್ಬಿಟ್ಟು ಹೇಳ್ತೀನಿ ಬಾ ಅವನಿಗೆ. ಅಣ್ಣ ಹಿಂಗೆ ಕಷ್ಟ ಹೋಗಿದ ತಕ್ಷಣ 5040 ಗೈಸಿಗೆ OTP ಹೇಳ್ತೀನಿ, ರ್ಯಾಪಿಡ್ ಹೋಗ್ಬೇಕಂತಲ್ಲ. ಇದು ಫೋನ್ ಇರಿ ಹತ್ರ ಹೋದ್ಮೇಲೆ ಇರಿ 50404 OTP ಸರ್, ಸ್ವಲ್ಪ ಕರ್ಕೊಂಡು ರ್ಯಾಪಿಡೋ 50. ನಿಜ, ಕಂಗ್ರ್ಯಾಚುಲೇಷನ್ಸ್. ನೋಡಿ ಗೈಸ್, GT ತಗೊಂಡ್ಬಿಟ್ಟವನೆ ಅಣ್ಣ. ಏನಕ್ಕೆ ಇದ್ರ ಮೇಲೆ ಕ್ರೇಜು? ಅದ್ಯಾವ ಡ್ರೀಮ್ ಬೈಕು? ಡ್ಯೂಕ್ ಅಂದಿದ್ದ, ರಾಯಲ್ ಎನ್ಫೀಲ್ಡ್ ಅಂದಿದ್ದ. ಡ್ಯೂಕ್ ಅಂದಿದ್ದ, ರಾಯಲ್ ಎನ್ಫೀಲ್ಡ್ ಅಂದಿದ್ದ. ಇದು ರಾಯಲ್ ಎನ್ಫೀಲ್ಡ್ ಹೇಳಿದ್ದಪ್ಪ. ಇದೇ ಗೈಸ್ ಬೈಕು ಅಣ್ಣಂದು. ಅದೇನೋ ಕೇಳ್ತಿಂದಲ್ಲ. ಏನು ಅಣ್ಣ, ನಂಗೆ ಒಂದು ರೌಂಡ್ ಮಾಡೋಣ. ಓಡ್ಸಕ್ ಬರಲ್ಲ. ಏನೋ ಬೈಕ್ನ ಒಂದು ರೌಂಡ್ ಓಡಿಸೋನೆ. ಗೈಸ್ ಇವಾಗ ಖುಷಿಗೆ ಒಂದು ರೌಂಡ್ ಓಡಿಸೋದು. ಇವಾಗ ನಮ್ಮ ಹುಡುಗ ವಿಡಿಯೋ ಮಾಡ್ತಾನೆ. ಇವಾಗ ಗೈಸ್ ಇಲ್ಲಿ ನೋಡಿ GT. ಇದು ಸೇಮ್ ನಮ್ಮ ಪ್ರೇಮ್ ಮಾತ್ರ ಇರೋ ಥರನೇ. ಇದು ಮಸ್ತ್ ಇದೆ ಒಟ್ಟಿನಲ್ಲಿ. ಇದು ಏನು ಪಿಕಪ್ ಜಾಸ್ತಿ ಸಖತ್ತಾಗಿದೆ. ಎಲ್ಲಾರು ಹುಡುಗಿರ್ನ ಹಾಕೊಂಡೋದ್ರೆ ಅಣ್ಣ ನನ್ನ ಹಾಕೊಂಡು ಹೋಗ್ತಾ ಇದ್ ಗೈಸ್ ಗಾಡೀಲಿ. ಅದೇನು ಗೊತ್ತಾ, ನಮ್ಮ ಫ್ರೆಂಡ್ ಗಾಡಿ ಅಂತ ಬಂದರೆ ಜೋರಾಗಿ ಓಡಿಸ್ಬೇಕು ಅಷ್ಟೇ. ನಮ್ಮ ಗಾಡಿ ಅದ್ರೆ ಸ್ಲೋ ಓಡಿಸ್ಬೇಕು ಅಂತ. 200 kg ಅಣ್ಣ, ಕಮ್ಮಿನಾ? ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಸ್ವಾಮಿ ನೋಡಿದ್ರೆ ಬೈದಾಕ್ಬಿಡ್ತಾರೆ. ಸುಮ್ಮನೆ ಹಿಂಡಿದ್ರೆ ಓದೈತಲ್ಲ ಅಣ್ಣ. ಗೈಸ್ ಎಕ್ಸಾಂಪಲ್ ನೋಡಿ, ಚಿಕ್ಕ ವಯಸ್ಸಲ್ಲಿ ಅದು ಓಡಿಸ್ತಿದ್ವಿ, ದೊಡ್ಡವರಾದ್ಮೇಲೆ ಇದು ಓಡಿಸ್ತಾರೆ. ಇಲ್ಲೇ ಐತೆ ನೋಡಿ ಎಕ್ಸಾಂಪಲ್. ಇಷ್ಟ ಅದು ಓಡಿಸೋದೇನ ಅದು? ಮಗ ಒಂದು ರೌಂಡ್ ಕೊಡಿ ಅವನಿಗೆ. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ನೋಡಿ ಗೈಸ್, ರಿಚ್ ಕಿಡ್ ಪೀಪಲ್ಸ್ ಟೇಕ್ GT ಬೈಕ್. ವೀಲಿಂಗ್ ಹೊಡಿಸಿ ಒಂದು ಹಿಂಗನ್ನ ಹಿಂಗೆ ಒಂದ್ಸಲಿ. ಗೊತ್ತಿರಲ್ಲ ಒಂದೇ ವೀಲ್ ಇದಾಗ ಒಂದೇ ಹಿಂಗ್ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಷ್ಟೇ. ಅವ್ರೇನು ಗೊತ್ತಾ, ಬ್ಲಾಗು ಎಲ್ಲರೂ ಅದಕ್ಕೆ. ಗೈಸ್ ಇವಾಗ ನೋಡಿ, ಹುಡುಗ ಮಾತಾಡ್ತಿಲ್ಲ, ಎಂಟ್ರಿ ಕೊಡ್ತಾರೆ ನೋಡಿ. ಹೆಂಗೆ ಮಗ ನೋಡ್ತಾರೆ ನೋಡಿ. ಈಗ ಮಗ ಹೆಂಗೆ ನೋಡ್ತಾರೆ ನೋಡಿ. ಮಾತೇ ಆಡ್ತಿಲ್ಲ ಜನವರಿಯಿಂದ. ಸ್ಪೆಷಲ್ ಗೆಸ್ಟ್ ಬಂದವರು. ಸ್ಪೆಷಲ್ ಗೆಸ್ಟ್ ಬಂದವ್ರೆ. ನಿಮ್ ಬೆಸ್ಟ್ ಫ್ರೆಂಡು. ನಿಮ್ಗೆಲ್ಲ ಗೊತ್ತಿರುತ್ತಪ್ಪ, ನೀವು ಬೆಸ್ಟ್ ಫ್ರೆಂಡ್. ನೋಡಂಗೆ ಒಂಚೂರು ಹಗ್ಗಿ ಕೊಡ್ತೀನಿ. ಎಲ್ಲ ಹೋದವನು ಬಾರ, ಪರಿಚಯ ಮಾಡಿಸ್ತೀನಿ. ನಮ್ಮ ಹುಡುಗನೇ ಬಾ, ಪರಿಚಯ ಮಾಡ್ತೀನಿ. ಮನೆಗೆ ಬಂದಂಗ ನೀರು ಕೊಡಲ್ಲ. ನಮ್ಗೆ ನೀರ್ ಕೊಡೋದ್ಕಿನ್ನ ಫ್ರೆಂಡ್ಶಿಪ್ ಮುಖ್ಯ. ನೀರು ಕಾಂಪ್ರಮೈಸ್ ಇಲ್ವೇ ಇಲ್ಲ. ಹೇಳು ಬಜ್ಜಿ ಮಾತಾಡು. ನನಗೆ ಹೇಳಿದ್ರೆ ಇಬ್ಬರಿಗೂ ಹೇಳ್ತೀನಿ, ಇಬ್ರು ಪವನ್ ಗೆಳಗು. ಪವನಣ್ಣ ಬಾಯಿಲಿ ನೀನು. ಇದು ನಿಮ್ಮ ಅಣ್ಣದ ಕತೆ ಕೇಳ್ತಾ ಇದೀನಿ. ಬಾಯಿ ನೀನು ಸುಮ್ಮನಿರ. ಅವನ್ದು ಸಖತ್ತಾಗಿದೆ. ಪುಷ್ಪ 3, ಪುಷ್ಪ KGF, ಲವ್ ಮಾಕ್ಟೇಲ್ 5 ಎಲ್ಲ ಮಿಕ್ಸ್ ಆಗಿ ಅರ್ಥ ಆಯ್ತು ಅನ್ಸುತ್ತೆ ಗೈಸ್. ಬಾ, ಬರ್ತೀನಿ. ಇಲ್ಲಿ ಇದು ಚೆನ್ನಾಗಿದೆ, ಅದೇ ಚೆನ್ನಾಗಿಲ್ಲ. ಬಾ, ಚೆನ್ನಾಗೈತೆ. ನೋಡಿ, ನಿನ್ ಮಾತಿಗೆ ಬೆಲೆನೇ ಕೊಡ್ತಲ್ಲ. ಅಷ್ಟೇನಾ?
ಇಷ್ಟೇ ಅಷ್ಟೇನಾ? ಇಷ್ಟೇ ಇರೋದು ನೀನು. ಇಬ್ರು ಡೈವರ್ಟ್ ಮಾಡ್ತೀರಾ? ಬಾಲ ಮಾತಾಡೋ. ಓ ಇವಾಗ ಅಲ್ಲಿ ಕುತ್ಕೊಂಡ್ ಹರಟೆ ಬಗೆ ಎದ್ವಾ ಏಯ್ ಮಾಜಿದಾಗ ನನ್ನ ನಮ್ಮ ಹೆಸರು ಹುಡುಗರೇ ನಾವು ಇಲ್ಲ ಮತ್ತೆ ಯಾಕೆ ಏನಂತ ತಪ್ಪೇನಾಯ್ತು? ಏನಿಲ್ಲ ತಾನೆ. ಮತ್ತೆ ಒಂದು ವರ್ಷ ಆಯ್ತಲ್ಲ. ಹತ್ರ ಎಷ್ಟು ಜನವರಿ ಬಂದ್ರೆ ಏ ಇಲ್ಲ ಓಯ್ 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 ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲೂ ಸಮಾಧಾನ ಮಾಡ್ತಾರೆ. ಹಾ ಕೊಡ್ರಿ 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 ಸಮಾಧಾನ ಕೊಡ್ರಿ ಕೊಡ್ರಿ ಕೊಡ್ರಿ. ಹಾ ಮೋಟಿವೇಶನ್ ಕೊಡ್ರಿ. ಹಾ 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 ಬಾಬಾ ಅಮ್ಮ 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 ನೀನು ಸರ್ ನೀನು ಜನಾಗು ಜೈನಾಗು ಏನಕ್ಕೆ? ಏಯ್ ಅಲ್ಲೋಗ 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 ಏಯ್ ಹೇಳ ಆಯ್ತು, ಪ್ರೇಮ ಹೇಳು ಬಾ. ಒಂದು ಸ್ವಲ್ಪ ಬನ್ನಿ ಸುಮ್ಮನೆ ಹಿಂಗೆ ಮಾತಾಡಿ ಒಂದು ಸ್ವಲ್ಪ ಬನ್ನಿ ಮಾತಾಡ ಹೇಳಿ 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 ಹೇಳ ಹೇಳ ಹೇಳಿ ಹಾ 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 ಏ ಏ ಏ ಏ ಏ ಏ ಏ ಏ ಓ ಹಾ ಏ ಕೂತ ಏ ಕೂತ ಕೂತ್ಕೋ ಆರಾಮಾಗಿ ಕೂತ್ಕೋ ಹಾ ಆರಾಮಾಗಿ ಕೂತ್ಕೋ ಹಾ ಇದು 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 ಚಂದ ಇರೋದು ಗೈಸ್ ಅಲ್ಬೇಡ ಗೈಸ್ ಅಂತೂ ಇಂತೂ ನಾವೆಲ್ಲಾ ಫ್ಯಾಮಿಲಿ ಸೇರಿ ಒಂದು ಮಾಡ್ತಾ ಇದೀವಿ. ಓಯ್ ಅಲ್ಬೇಡದು ಯಾರು ಇರ್ತಾರೆ ಯಾರು ಬಿಡ್ತಾರೆ? ಒಂದು ಫ್ರೆಂಡ್ಶಿಪ್ ಅಂದ್ರೆ ಹಿಂಗಿರ್ಬೇಕು. ಏ ಅಳ್ತಾವ್ ನೋಡು. ಮಾತಾಡ್ತೀನಿ ಬಿಡ, ನಿಜವಾಗ್ಲೂ ಮಾತಾಡ್ತೀನಿ. ಅಮ್ಮ ಆಯ್ತು ನೀನ್ ಇಷ್ಟಪಡೋ ಒಂಚೂರು ಜನ ಇದಾರೆ ಅವ್ರಿಗೋಸ್ಕರ ಮಾತಾಡೋ ಒಂಚೂರು ಅವ್ರಿಗೋಸ್ಕರ. ಬುಜ್ಜಿ ಫೇಲ್ ಅಂತೆ. ಪವನ್ ಕ್ರಶ್ ಅಂತೆಲ್ಲ ಕಮೆಂಟ್ ಹಾಕೋ. ಅಯ್ಯೋ ಅಯ್ಯೋ ಜಾಸ್ತಿ ಐ ಇವ್ನು ನಾವ್ ಯಾವ್ದೋ ರೋಸ್ಟ್ ನಿಂದು ರೋಸ್ಟ್ ಏನ್ ಮಾಡಲ್ಲ. ಆಯ್ತು ಬಾಲ ಮನೆ ಆಯ್ತು ಮನೆ. ಗೈಸ್ ಇಲ್ಲಿ ನೋಡಿ ಚಿರು ಬುಜ್ಜಿನ ಕೇರ್ ಮಾಡ್ತಿರೋದು ಚಿರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ. ಆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬುಜ್ಜಿ ಅಂದ್ರೆ ಪ್ರಾಣ ಅಂತ ಇದ್ದ. ದೊಡ್ಡನಾದ್ನಲ್ಲ ಅದಕ್ಕೆಲ್ಲ ಬಿಟ್ಬಿಟ್ಟವನೆ, ಕರೆಕ್ಟಾಗಿ ಕೇರ್ ಮಾಡಲ್ಲ ಏನಿಲ್ಲ. ಇಲ್ಲಿ ನೋಡಿ ಇಲ್ಲಿ ಏನು ಮುದ್ದು ಮಾಡ್ತವನೆ. ಇದೇ ಎಲ್ಲ ನೋಡಿಲಿ ನೋಡು. ನೀನೇನಿದು ಮುದ್ದು ಮಾಡ್ತಿರೋದು? ಇವಾಗ ಒಂದ್ಸಲ ಯಾರು ಅವಳನ್ನ ಎತ್ಕೊಂಡಿದ್ಯಾ? ಅಷ್ಟೇ ದೊಡ್ಡವರಾಗ್ತಿದ್ದಂಗೆ ತಂಗಿ ಮೇಲೆಲ್ಲ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ ಪಾಪ. ಈ ಮಗು ನೋಡಿ ನಿನ್ನ ಪ್ರೀತಿ ಕಮ್ಮಿನಾ? ಹೋಗ್ ಮದುವೆ. ಗೈಸ್ ಇಲ್ಲಿ ನೋಡಿ ಬೈಕ್ ತಗೊಂಡಿರೋ ಖುಷಿಗೆ ಸ್ವೀಟ್ ಅಲ್ಲೇ ಮನ್ನಾ ಮಾಡ್ಬಿಡ ಅನ್ನೋದಲ್ಲ. ಬರೀ ನಿಂದೆ ಒಬ್ಬಂದೆ ನದು ಅಧ್ಯಾಯ. ಬೈಕ್ ತಗೊಂಡಿರೋದಕ್ಕೆ ಸ್ವೀಟ್ ಗೈಸ್ ಸ್ವೀಟಲ್ಲಿ ಮುಗಿಸ್ತವನೆ. ಎಲ್ಲೋ ಪಾರ್ಟಿ ಅಂದವನು ಪರವಾಗಿಲ್ಲ, ನಮ್ದು ಸಾಕ. ಅಣ್ಣ ನಿಮ್ ಪ್ರೀತಿ ಎಷ್ಟಿರುತ್ತೋ ಸ್ವೀಟ್ ನನಗೆ ಫಸ್ಟಿಂದ ಅಷ್ಟು ದೊಡ್ಡವ್ರಿಗೆ ಇರಲಿ. ಬಾಯಿಗೆ ಹಾಕ್ತೀನಿ ಅನ್ನೋದಾದ್ರೆ ನಾನು ತಗೋತೀನಿ. ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದ. ಅಕ್ಕ ಮೇಲೆ ಅಂಕಲ್ ಅಲ್ಲ ಅಕ್ಕಳು ಈ ಕಡೆ ಲೆಫ್ಟ್ ರೈಟು ಈ ಕಡೆ. ಚಪ್ಪಾಳೆ ಹೊಡೆಯೋ ಚಪ್ಪಾಳೆ ತಿನ್ನಿಸ್ತಾವ್ ಚಪ್ಪಾಳೆ ಹೊಡೆಯೋ. ಅಲ್ಲ ಅಲ್ಲಿದ್ದೀನಿ ಅವನಿಗೆ ಕೇಳ್ತಾನ. ಹೊಟ್ಟೆ ತರನೇ ಅವಳ ಕೈಗೆ ಹಿಂದೆ ಬೇರೆ ಮಟ್ಟೆ ಕೊಡ್ತಿದ್ದೆ. ಬೇಡ ಇವಾಗ ಆಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಫಸ್ಟ್ ಟೈಮು ಫೇಕ್ ಕೇಕ್ ಪ್ರ್ಯಾಂಕ್ ಮಾಡ್ಬೇಕಾರೆ ಫಸ್ಟ್ ಇವಳಿಗೆ ಇದನ್ನ ಮಾಡಿದೆ. ಅವಳ ಹಿಂದೆಗಡೆ ಒರಿಜಿನಲ್ ಮೊಟ್ಟೆ ಇಟ್ಬಿಟ್ಟು ಅವ್ರ ಅಮ್ಮಂಗೆ ಹೊಡೆದ್ಬಿಟ್ಟಿದ್ದು. ಗೈಸ್ ಇವಾಗ ಊಟ ಎಲ್ಲ ಮುಗಿಸಿ ನಾವು ಟರ್ಫಿಗೆ ಹೋಗ್ತಾ ಇದ್ದೀವಿ. ಟರ್ಫ್ ಅಂದ್ಮೇಲೆ ಗೊತ್ತಾಗಿರುತ್ತೆ ಕ್ರಿಕೆಟ್ ಅಂತ. ಸೊ ಹೋಗ್ಬಿಟ್ಟು ಅಲ್ಲಿ ಒಂದಿಷ್ಟು ಗೇಮ್ ಅಂತೀನಿ. ಅಲ್ಲಿ ಒಂದಿಷ್ಟು ಸ್ವಲ್ಪ ಹೊತ್ತು ಟೀಮ್ ನಾವೆಲ್ಲ ಡಿವೈಡ್ ಮಾಡಿ ಫ್ರೆಂಡ್ಸ್ ವರ್ಸಸ್ ಫ್ಯಾಮಿಲಿ ಮಿಕ್ಸಪ್ ಆಗಿಬಿಟ್ಟು ಕ್ರಿಕೆಟ್ ಆಡ್ತಾ ಇರೋದು ಕ್ರೇಜ್ ಆಗಿದೆ. ಬನ್ನಿ ಹೋಗಾಡುವ.
ಗೈಸ್ ನಂದು ಕ್ರಿಕೆಟ್ ಆಡ್ತೀವಲ್ಲ ಅದೇ ಬ್ಯಾಟ್ ತೊಗೊಂಡಿದ್ದೀನಿ, ಒಂದು ಈ ಬ್ಯಾಟು. ನಾನು ಸುವೇಲ್ ಕಾರಲ್ಲಿ ಹೋಗ್ತಾ ಇದ್ದೀನಿ, ಅವನು ಆ ಗಾಡಿ, ಇನ್ನು ಮಿಕ್ಕಿರೋರೆಲ್ಲ ಆ ಫ್ಯಾಮಿಲಿ ಆ ಗಾಡಿ. ನೀನು ಕಾರಲ್ಲಿ ಬರ್ತೀಯಾ? ಅವ್ನು ಆ ಕಡೆಯಿಂದ ಬರಲ್ಲ ಆಮೇಲೆ ಬರಲ್ಲ. ಇರೋ ನಮ್ಮಲ್ಲಿ ಕರೆಕ್ಟ್. ಕೇಳಿ ನೈಸ್ ಹೊಡಿ ಸುವೇಲ್. ಏನು ಸುವೇಲ್ ಇಷ್ಟು ಮಾಡಲ್ಲ ಅಂತ ಹೇಳು. ಓಡು ಮತ್ತೆ ಆ ಕಡೆಯಿಂದ ಬರಲ್ವಾ? ಯು ಹ್ಯಾವ್ ಟು ಕಮ್ ಬ್ರೋ. ಏನ್ ನಮಗೋಸ್ಕರ ಇಲ್ಲಿಗೆ ಬಂದು ಬಿಟ್ಟು ಡ್ರಾಪ್ ಮಾಡೋಕ್ಕಾಗಲ್ಲ. ಕಾರಲ್ಲಿ 7 ಜನ ಫಿಕ್ಸು. ಅಂಕಲ್ಲು, ಬುಜ್ಜಿ, ಅಮ್ಮ ಎಲ್ಲ ಫಿಕ್ಸು. ಏನ್ ಸುವೇಲ್ ಇಷ್ಟು ಮಾಡಲ್ವಾ? ಅದೇ ಅಪ್ಪ, ಏನ್ ಸುವೇಲ್ ಇಷ್ಟು ಮಾಡಲ್ವಾ ನೀನು? ಸುವೇಲ್ ಏನ್ ಸುವೇಲ್ ಈ ತರ ಎಲ್ಲ ಹೇಳ್ಬಾರ್ದು. ಹೆಲ್ಪ್ ಮಾಡ್ಕೊಟ್ಟಿಲ್ವಾ? ಏನ್ ಸುವೇಲ್ ಏನ್ ಡ್ರಾಪ್? ಒಂದೇ ಒಂದು ಡ್ರಾಪ್, ಜಸ್ಟ್ 2 ಸ್ಟಾಪ್ ಡ್ರಾಪ್. ಗೈಸ್ ಬಂದ್ವಿ ಟರ್ಫ್ ಹತ್ರಕ್ಕೆ. ಒಳ್ಳೆ ಗಾಳಿ ಬರ್ತೈತೆ, ಕ್ರೇಜಿ. ಮಳೆ ಬಂದಿಲ್ಲ ಅಂದ್ರೆ ಸಾಕು. ಆ ಕಡೆ ಐತೆ ಮೋಡ ಬ್ಲ್ಯಾಕು, ಈ ಕಡೆ ಕಂಪ್ಲೀಟ್ ಅಷ್ಟೊಂದೇನಿಲ್ಲ. ಮಳೆ ಬರಲ್ಲ. ನಿಂತರ ಆಡ್ತತ್ತಲ್ಲ ಇದು. ರೈನ್ ಗೈಸ್ ಒಳ್ಳೆ ವ್ಲಾಗ್ ಆಯ್ತು, ಕ್ರೇಜಿ ಆಗಿತ್ತು. ಇವಾಗ ಇವನು ಹೊಡ್ತಿದ್ದಾನೆ. ಇವನು ಹೊಡ್ತಾನೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಹುಷಾರು, ಟೇಕ್ ಕೇರ್, ಬಾಯ್. ಇಲ್ಲಿ ನೋಡಿ ಗೈಸ್, ನನ್ನ ತಂಗಿ ಕಾಲ್ ಮಾಡಿರೋದು. ಕಟ್ ಮಾಡಕ್ಕೆ ಫೋನ್, ನಾನು ವಿಡಿಯೋ ಮಾಡ್ತೀನಿ ತಾನೆ. ಕಟ್ ಮಾಡಕ್ಕೆ ಫೋನ್. ಗುಂಡ್ಗಾಗಿ ಹೆಂಗ್ ಕೂತಿರೋದು ನೋಡಲಿ ಗುಂಡಮ್ಮ. ನಾನು ಭವಾನಿ ಅನ್ಕೊಂಡಿದ್ದೆ. ಗೈಸ್ ಒಂದು ರೀಲ್ ಶೂಟ್ ಮಾಡಿದ್ವಿ, ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು, ಕ್ರೇಜಿ ಆಗಿತ್ತು, ಖುಷಿ ಆಯ್ತು ಮಾತ್ರ. ಇವಾಗ ಈ ಕಡೆ ನಮ್ಮ ಸುವೇಲ್ ಎಡಿಟಿಂಗ್ ಮಾಡ್ತಿದ್ದಾನೆ. ಚಿನ್ನಿ ಅದನ್ನ ಹೆಂಗ್ ಮಾಡೋದಂತ ನೋಡ್ಕೊತಾವನೆ. ಯಾಕಂದ್ರೆ ಇನ್ಫೋಸಿಸಲ್ಲಿ ಬರೋ ಹುಡುಗಿರಿಗೆಲ್ಲ ಎಡಿಟ್ ಮಾಡ್ಕೊಡ್ಬೇಕಾದ್ರೆ ಅಷ್ಟೇ ಗೈಸ್. ಬ್ಯಾಟು ನಮ್ದು 3 ಬಾಲ್ ತರಿಸಿದ್ದೆ. ನಾ ಬ್ಲಿಂಕಿಟಲ್ಲಿಂದ ಒಂದು 3 ಬಾಲ್ ಬೇರೆ ತರಿಸ್ಬಿಟ್ಟಿದ್ದೆ ನಾನು. ಗೈಸ್ ಅವ್ರು ಆ ಕಾರಲ್ಲಿ ಹೋದ್ರು, ನಾನು ಈ ಕಾರಲ್ಲಿ ಹೋದೆ. ಸೊ ಈ ಕಾರಲ್ಲಿ ಹೋಗ್ತಾ ಇದ್ದೀನಿ. ಸುವೇಲ್ ಎಂತ ದೊಡ್ಡ ಗುಣ ಅಂದ್ರೆ ಗೈಸ್, ಹೇಳಿಲ್ಲ ಅವ್ನು ಬಿಡ್ತೀನಿ ಅಂತ ಹೇಳ್ದ, ಬಿಡ್ತಾವನೆ. ಈ ಋಣ ಯಾವತ್ತೂ ಮರೆಯಲ್ಲ ಸುವೇಲ್. ಸತ್ರು ಜ್ಞಾಪನೆ ಇರುತ್ತಾನೆ ಇವೆಲ್ಲ, ಇಂಥವೆಲ್ಲ ಮೆಮೊರೇಬಲ್ ಮೂಮೆಂಟ್ಸ್ ಅಣ್ಣ. ಅಲ್ಲ ಇದು ಇದಲ್ಲಿ ನಿಮ್ಮ ಆನೆ ಜೆಟ್ಟು ಬರ್ತಿರ್ಬೇಕಾರೆ ನಾನ್ ಕಾರಲ್ಲಿ ಬರಲ್ಲಪ್ಪ. ನಾವು ಆನೆ ಟ್ಯಾಪ್ ಮಾಡಿದ್ರೆ ಜೆಟ್ ಹೋದಂಗ್ ಹೋಗಿದೆ ಗೈಸ್ ಗಾಡಿ. ಅಪ್ಪ ಹೆವಿ ಟೈರ್ಡ್ ಗೈಸ್. AC ಅಪ್ಪ, ಹೌ ಕಮ್ ಯು AC ಇಲ್ಲದೆ ಬದುಕಿಂಗ್? ಹೌದಾ, 1 ಕೋಟಿ ಬಾಡಿಗೆ ಅವಂಗೆ ಬರೋದು. 1 ಕೋಟಿ ಬಾಡಿಗೆ ಏನ್ ಚಿರು ಅನ್ಕೊಂಡಿದ್ಯಾ? 3 ಕೋಟಿ ಹೊಡೆಯವ್ರಪ್ಪ ಅವರು. ಅವ್ರ ತಿಂಗಳು ಬಾಡಿಗೆ ಬರುತ್ತೆ. ನಮ್ದು ಅಷ್ಟೇ ಗೈಸ್, ಹೆವಿ ಟೈರ್ಡು. ಎಷ್ಟು ಸೆಕೆ ಬೇವ್ತಿದೀವಿ. ಕಾಲು ನಾಳೆ ಸಿಕ್ಕಾಪಟ್ಟೆ ಹೆವಿ ನೋವ್ತದೆ, ಅದಂತೂ ಗೊತ್ತಿರೋ ವಿಷಯನೇ. ಸದ್ಯಕ್ಕೆ ಹೆಂಗೋ ಫ್ರೀ ಮಾಡ್ಕೊಂಡು, ನಂಗೆ ಖುಷಿ ಏನಂದ್ರೆ ಫ್ರೀ ಮಾಡ್ಕೊಂಡು ನಮ್ ಚಿನ್ನಿ ಬಂದು ನನ್ಗೆ ಆಶ್ಚರ್ಯ. ಹೆಂಗೆ ಅಂದ್ರೆ ಆಶ್ಚರ್ಯ. ಮುಖೇಶ್ ಅಂಬಾನಿ ಬಂದ್ರು ನಾನು ಇಷ್ಟು ಖುಷಿ ಆಗಲ್ಲ. ಅಷ್ಟು ಖುಷಿ ಆಗ್ತಿದ್ಯಾ ಅಣ್ಣ ಎಂತ ಮಾತು. ಈ ಡೈಲಾಗ್ ಕೇಳ್ಬಿಟ್ಟೆ ಬಂದ್ಬಿಡ್ತೀನಿ. ಸರಿ, ಹಂಗಾರೆ ರೆಕಾರ್ಡ್ ಮಾಡ್ಕೊಳ್ಳೋ ಓಡಿಸ್ತೀನಿ ಇರೋಣ. ಮುಖೇಶ್ ಅಂಬಾನಿ ನೆಕ್ಸ್ಟ್ ಟೈಮ್ ಫೋನ್ ಮಾಡಿ ಕರೆಯೋದೇ ಬೇಡ, ಈ ಡೈಲಾಗ್ ಒಂದು ರೆಕಾರ್ಡ್ ಮಾಡಿ ಹಾಕ್ಸ್ಬಿಡು. ನಾನ್ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಡ್ತೀನಿ, ಗೊತ್ತಾಗುತ್ತೆ. ಅವನು ಚಿರೋ ಇದನ್ನ ಹಾಕ್ಸಿ ರಿಗ್ರೆಟ್ ಆಗ್ಬಿಡ್ತಂತೂ. ಈಗ ಅಣ್ಣಂಗಿದ್ದೀನಿ ಯಾಕಾದ್ರೂ ಹೇಳೋದ್ನೋ. ಚಲೋ ಗೈಸ್, ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬೇಕು ಇವಾಗ. ಹೆವಿ ಟೈರ್ಡ್. ಅಂತೂ ಇಂತೂ ಪವನ್ ಹೇಮಂತ್ಗೆ ಸ್ವೀಟ್ ತಿನ್ಸೇ ಬಿಟ್ಟ. ಬಟ್ ಸ್ಟಿಲ್ ಇನ್ನೂ ಮಾತಾಡ್ತಿಲ್ಲ ಅವರು. ತಿನ್ಸ್ತಾ ಅದೇ ಅಪ್ಪ. ನೀನು ಅಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಟೆಕ್ಸ್ಟಿಂಗ್ ಅಲ್ಲಿ ಬಿಸಿದೆ, ತೋರಿಸ್ತೆ ನಾನು. ಇದು ತೋರಿಸ್ತೆ ವಿಡಿಯೋನ ಚಿರು ಕಡೆಗೆ ತಗೊಬಂದು ತೋರಿಸ್ತೆ. ಅದು ಬಿಸಿ ಆಗ್ಬಿಟ್ಟಿದೆ. ಅವನು ಏನ್ ಮಾಡಕ್ಕಾಗಲ್ಲ ಬಿಡಿ ಗೈಸ್. ಅಪ್ಪ ಜಾಸ್ತಿ ಒತ್ತಿ ಹೇಳಿದ್ರು ಅದಕ್ಕೂ ಏನಾದ್ರು ಹೇಳ್ಬಿಡ್ತೀರ ಆಮೇಲೆ ನೀವು. ಬ್ರೋ ನೀವು ಜಾಸ್ತಿ ಹೇಳ್ತಾ ಇದ್ದೀರಿ ಚಿರು ಬಗ್ಗೆ. ಚಿರು ಏನಿಲ್ಲ, ನಿಮಗೆ ಗೊತ್ತಿಲ್ಲ ಗೈಸ್, ನಾನು ಎಷ್ಟು ನೋಂತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡಿದೀನಿ ಗಾಯ್ಸ್, ಸುದೀಪ್ ಅಣ್ಣ ಏನೇನೇನು ಇಷ್ಟ ದಿನ ನನಗೂ ಗೊತ್ತಿರ್ಲಿಲ್ಲ, ಇವತ್ತು ಕನ್ಫರ್ಮ್. ಹೊಡಿ ಚಪ್ಪಾಳೆ ಹೊಡಿ ಚಪ್ಪಾಳೆ ಹೊಡಿ. ಜೀವನ ಚಪ್ಪಾಳೆ ಅಷ್ಟೇ ವಿಷಯ. ಅದು ಫ್ರೆಂಡ್ ತೆಗಿತೀನಿ. ಅವನೇನ್ ಹೇಳ್ತಾನೆ ಇರು. ಜೀವನ ಅವ್ನ ಕಾಲಲ್ಲಿ ಮಾತಾಡ್ತಾ ಇದ್ದ. ನಾನ್ ನೋಡ್ದ ಹುಡುಗಿ ಜೊತೆ ನೋಡು ಇಷ್ಟೇ.
ನೋಡೋಣ ಹೆಸರಿ ಮಿಸ್ ನಿಮ್ ಫ್ರೆಂಡ್ ಹೇಳ್ದ ನೋಡು, ನೀನೇ ಇವನ್ನ ಅವನೇ ಏನಂತ ಹುಡುಗಿ ಜೊತೆ ಮಾತಾಡ್ತಿದ್ರು, ಹುಡುಗನ ಜೊತೆ ಮಾತಾಡ್ತಿದ್ರು. ಜೀವನ್ ಹೇಳ್ತಿರೋದು ಹುಡುಗನ್ ಜೊತೆ ಮಾತಾಡ್ತಿಲ್ಲ, ಹುಡುಗಿ ಜೊತೆ ಮಾತಾಡ್ತೇನೆ ಅಂತ. ಸರಿ ಗೈಸ್, ಹುಡುಗಿ ಜೊತೆನೇ ಮಾತಾಡಿದ್ವಿ. ಅದ್ ಯಾರು ಗೊತ್ತಾ ಓ, ಅಷ್ಟೇ ಬಿಡು, ಅಷ್ಟೇ. ಗೈಸ್, ಗ್ಯಾಪಲ್ಲಿ ಒಂದು ಎಗ್ ಪಫ್ಸ್ ತಿಂತಾ ಇದ್ದೀನಿ. ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ತಿಂತಾ ಇದ್ದೀನಿ. ಸುವೇಲ್ದು ಹೊಟ್ಟೆ ಅಪ್ಸೆಟ್ ಆಗ್ಬಿಟ್ಟೈತೆ, ಹೊಟ್ಟೆ ಟುಮ್ ಅಂತೈತೆ, ಅದಕ್ಕೆ ಅವ್ನು ತಿಂತಿಲ್ಲ. ಅದಕ್ಕೆ ನಾನು ಒಬ್ಬನೇ ತಿಂತೇನೆ ಗೈಸ್. ಓಯ್ ಜೀವನ್, ಬಾಯ್ ಸುಜನ್, ಬಾಯ್ ಜೀವನ್, ಬಾಯ್, ಹುಷಾರು. ಗೈಸ್, ಫೈನಲಿ ಮನೆಗೆ ಬಂದ್ವಿ. ಸುವೇಲ್ ಡ್ರಾಪ್ ಮಾಡಿಬಿಟ್ಟು ಇವಾಗ ಅವನು ಯಾರನ್ನೂ ಮೀಟ್ ಮಾಡಕ್ ಹೋಗ್ತಾನೆ ಗೈಸ್. ಮನೆಗೆ ಗೈಸ್ ಹೋಗ್ತಾ ಇರೋದು. ಟಾಟಾ, ಬೈ, ಟೇಕ್ ಕೇರ್, ಬೈ. ಆ ಗ್ಯಾಪಲ್ಲಿ ಪೋಸ್ಟಿಂಗ್ ಕೂಡ ಮಾಡ್ತಿದ್ದೆ, ಆಗ್ಬಿಡ್ತು. ಗಾಯ್ಸ್, ಹೊರಟ ಚಿನ್ನಿ ನಾನು ಹೇಳಿರೋ ಮಾತಿಗೆ ಬಂದು ಆಡಿ ಎಂಜಾಯ್ ಮಾಡಿ. ಈಗ ಪಾಪ ಅಲ್ಲೆಲ್ಲ ಕೆಲಸದಲ್ಲಿ ಎಲ್ಲ ಸ್ಟ್ರೆಸ್ ಇದ್ದು, ಇಲ್ಲಿ ಬಂದು ಎಂಜಾಯ್ ಮಾಡಿ. ಸ್ಯಾಟರ್ಡೆ ಸಂಡೇ ಕರಿ ಬರ್ತೀರಿ ಪಕ್ಕ. ಹೌದಾ ಅಪ್ಪ, ಅಮಾಸೆ ಕೊಡ್ಬೇಕು ಒಂದ್ಸಲಿ ಬರ್ತಾನೆ. ಇದು ರಿಪೀಟ್ ಅದೇ ಏನಾರ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿ ಬಂದಿದ್ರು ನಾವು ಇಷ್ಟು ಖುಷಿ ಆಗ್ತಾ ಇದ್ದೀರಾ. ಸ್ಯಾಟರ್ಡೆ ಸಂಡೇ ಕರಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೇಳು. ಹುಷಾರಾಗೋಗು, ಟೇಕ್ ಕೇರ್, ಬಾಯ್, ಹುಷಾರ್, ಟೇಕ್ ಕೇರ್, ಬಾಯ್. ಹುಷಾರು. ಫೈನಲಿ ಗೈಸ್, ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ರಿಕೆಟ್ ವ್ಲಾಗು, ಕ್ರಿಕೆಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ವ್ಲಾಗು ನೋಡಿದ್ರಿ. ಆ್ಯಂಡ್ ನಾನು ಏನಕ್ಕೆ ಕೇಳ್ತಿಲ್ಲ ಅಂದರೆ, ಒಂದೇ ದಿನದಲ್ಲಿ 4 ವ್ಲಾಗ್ ಶೂಟ್ ಆಯಿತೆ. ಬಿಕಾಸ್ ಸಂಡೇ ಒಂದೇ ದಿನ ಅಷ್ಟು ಜನ ಫ್ರೀ ಇರೋದಕ್ಕೆ. ಆಮೇಲೆ ಬಂದಿರೋದು ನನಗೊಂಚೂರು ಖುಷಿ. ಇನ್ನು ಪ್ರೇಮ್ ಬಂದಿರಲಿಲ್ಲ, ಅನೀಶ್ ಬಂದಿರಲಿಲ್ಲ. ಅವರಿಬ್ರು ಬಂದಿದ್ರೆ ಇನ್ನೂ ಕ್ರೇಜಿ ಆಗಿರ್ತಿತ್ತು. ಸೊ ಅದಕ್ಕೋಸ್ಕರ ಒಂದೇ ದಿನದಲ್ಲಿ ಮಿಸ್ ಮಾಡ್ಕೊಬಾರ್ದು ಅಂದ್ಬಿಟ್ಟು ವ್ಲಾಗ್ನೆಲ್ಲ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರ್ಯಾಂಕ್ ವಿಡಿಯೋ ಬರೋದಿದೆ, ಅದನ್ನು ಕಾಯ್ತೇರಿ. ವಿಡಿಯೋ ಆಗಿತ್ತು ಅಂತ ಹೇಳಿ. ಆ್ಯಂಡ್ ಅಂತೂ ಇಂತೂ ಪವನ್ನು ಏಮಂತ ತಿನ್ನಿಸ್ತಾ, ಬಟ್ ಆದರೆ ಇನ್ನೂ ಮಾತಾಡಿಲ್ಲ. ನೀವೇನು ಗೊತ್ತಾ, ಈ ಬ್ಲಾಗ್ಗೆ ಲೈಕ್ ಕಾಮೆಂಟ್ ಹಾಕಿ, ಪವನ್ ಮತ್ತು ಹೇಮಂತ್ ಒಂದಾಗಿ ಅಂತ. ಪವನ್ ಹೇಮಂತ್ ಅಂತ ಕಾಮೆಂಟ್ ಹಾಕ್ತಾರಿ, ಪವನ್ ಹೇಮಂತ್ ಒಂದಾಗಿ ಅಂತ ಹೇಳ್ತಾರಿ. ಸೊ ದಟ್ ಅವರು ಈ ಒಂದು ಬ್ಲಾಗ್ನ ನೋಡಿಬಿಟ್ಟು ಮೋಸ್ಟ್ಲಿ ನಿಮಗೋಸ್ಕರ ಆದರೂ ಆಗ್ಬೋದು. ಏನು ಕತೆ ಹೆಂಗೆ ನೋಡಿ ಕಾಮೆಂಟ್ ಹಾಕಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಆ್ಯಂಡ್ ನೀವು ನೋಡಿರೋ ಕಂಪ್ಲೀಟ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಬಾಯ್.